ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಮಂಡಲದ ಅಧಿವೇಶನ. ಇವತ್ತು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಅವಕಾಶವನ್ನ ಕೊಡಲಾಗುತ್ತೆ. ಸರ್ಕಾರದ ಮೇಲೆ ಮುಗಿಬೀಳೋಕೆ ವಿಪಕ್ಷ ನಾಯಕರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಲಿದ್ದಾರೆ. ಸರ್ಕಾರದ ವಿರುದ್ಧ ವಾಕ್ಸಮರವನ್ನ ವಿಪಕ್ಷಗಳು ನಡೆಸಲಿವೆ. ಜೊತೆಗೆ ನಿಲುವಳಿ ಸೂಚನೆಯನ್ನ ನೀಡಲಿದೆ. ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಇಂದಿನಿಂದ ಅಸಲಿ ಕದನವನ್ನ ಆರಂಭಿಸ್ತಾರಾ ಕಾದು ನೋಡಬೇಕಿದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಮತ್ತು ಪರೀಕ್ಷೆಗಳ ಅವ್ಯವಸ್ಥೆ, ಮೈಕ್ರೋ ಫಿನಾನ್ಸ್ ಕಿರುಕುಳ, ನಿಲುವಳಿ ಸೂಚನೆ ಮಂಡನೆ ಈ ವಿಷಯ ಪ್ರಸ್ತಾಪದ ವೇಳೆ ಸದನದಲ್ಲಿ ಸದ್ದುಗದ್ದಲ ಏರ್ಪಡುವಂತ ಸಾಧ್ಯತೆ ಇದೆ. ಆಡಳಿತ ಹಾಗೇನೆ ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಜಟಾಪಟಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿನ್ನೆ ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿರುವಂಥದ್ದು. ಇವತ್ತು ಎರಡನೇ ದಿವಸದ ಅಧಿವೇಶನ ನಡೆಯುತ್ತೆ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಅವಕಾಶವನ್ನ ಕೊಡಲಾಗುತ್ತೆ. ಇವತ್ತು ಈತ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಎನ್ನುವಂಥದ್ದಾಗಿ ವಾಗ್ದಾಳಿಯನ್ನು ನಡೆಸೋಕೆ ಅಥವಾ ಸರ್ಕಾರದ ವಿರುದ್ಧ ಮುಗಿಬೀಳೋಕ್ಕೂ ಕೂಡ ಈಗಾಗಲೇ ವಿಪಕ್ಷ ಬಿಜೆಪಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರದ ವಿರುದ್ಧ ವಾಕ್ಸಮರವನ್ನ ವಿಪಕ್ಷಗಳು ನಡೆಸಲಿವೆ. ಜೊತೆಗೆ ನಿಲುವಳಿ ಸೂಚನೆಯನ್ನ ಬಿಜೆಪಿ ನಾಯಕರು ನೀಡಲಿದ್ದಾರೆ. ಅಧಿವೇಶನದಲ್ಲಿ ಇವತ್ತಿನಿಂದ ಅಸಲಿ ಕದನ ಆರಂಭ ಆಗಲಿದೆ. ಕಾದ್ ನೋಡಬೇಕು ಏನೆಲ್ಲ ಚರ್ಚೆಗಳು ಆಗಬಹುದು ಅಂಥೇಳಿ. ಒಟ್ಟಿನಲ್ಲಿ ಕುತೂಹಲಗಳು ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು. ರಾಜ್ಯದ ಕಾನೂನು ಸುವ್ಯವಸ್ಥೆ ಒಂದಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ವಿಷಯಗಳನ್ನು ರೈಸ್ ಮಾಡಬಹುದು ವಿರೋಧ ಪಕ್ಷದವರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯದಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳನ್ನು ಗಮನಿಸಿದರೆ ಇದು ಸರ್ವೇ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಇತ್ತ ಪರೀಕ್ಷೆಗಳಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ. ಮೈಕ್ರೋ ಫಿನಾನ್ಸ್ ಕಿರುಕುಳದಿಂದ ಈಗಾಗಲೇ ಸಾಕಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮೈಕ್ರೋ ಫಿನಾನ್ಸ್ ಕಿರುಕುಳ, ನಿಲುವಳಿ ಸೂಚನೆ ಮಂಡನೆ ಹಾಗೆಯೇ ಈ ವಿಷಯ ಪ್ರಸ್ತಾಪದ ವೇಳೆ ಸದನದಲ್ಲಿ ಗದ್ದಲ ಏರ್ಪಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಆಡಳಿತ ಹಾಗೆಯೇ ವಿರೋಧ ಪಕ್ಷಗಳ ಸದಸ್ಯರು ಜಟಾಪಟಿಯನ್ನು ನಡೆಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದ್ ಕಡೆಯಲ್ಲಿ ಸದನದ ಒಳಗೆ ಮುಗಿಬೀಳೋಕೆ ಎಲ್ಲ ಸಿದ್ಧತೆಯನ್ನು ನಡೆಸ್ಕೊಂಡ್ರೆ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟವನ್ನು ನಡೆಸಲಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9:30ಕ್ಕೆ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಜೆಡಿಎಸ್ನ ಶಾಸಕರು. ಗ್ಯಾರಂಟಿ ಹಣ ರಿಲೀಸ್, ಅಭಿವೃದ್ಧಿ ಶೂನ್ಯ ವಿಚಾರವಾಗಿ ಧರಣಿ ಮಾಡಲಿದ್ದಾರೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಾಸಕರು, ಎಂಎಲ್ಸಿಗಳು ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತ ಜೆಡಿಎಸ್ನಿಂದಲೂ ಕೂಡ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿರುವಂಥ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸೋಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪ್ರತಿಭಟನೆ ಆರಂಭ ಆಗಲಿಕ್ಕಿದೆ. 9:30ಕ್ಕೆ ಪ್ರತಿಭಟನೆಯನ್ನು ಜೆಡಿಎಸ್ನ ನಾಯಕರು ನಡೆಸಲಿದ್ದಾರೆ. ಗ್ಯಾರಂಟಿ ಹಣ ರಿಲೀಸ್, ಅಭಿವೃದ್ಧಿ ಶೂನ್ಯ ವಿಚಾರವಾಗಿ ಧರಣಿಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ತೀರ್ಮಾನಕ್ಕೆ ಬಂದಿದ್ದಾರೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಾಸಕರು, ಎಂಎಲ್ಸಿಗಳು ಭಾಗಿ ಆಗಲಿದ್ದಾರೆ. ಒಂದ್ ಕಡೆಯಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಎಲ್ಲಾ ತಯಾರಿಗಳನ್ನ ವಿಪಕ್ಷಗಳು ಮಾಡಿಕೊಂಡಿವೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ಸದನದ ಒಳಗೆ ಯಾವ ರೀತಿ ಕಾವಿರುತ್ತೋ ಹೊರಗೂ ಕೂಡ ಅಷ್ಟೇ ಕಾವಿರುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತೇಳಿ ಒಂದ್ ಕಡೆಯಲ್ಲಿ ಆಕ್ರೋಶ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಎರಡನೇ ದಿನದ ಅಧಿವೇಶನ ಇವತ್ತು ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ಆಗಬಹುದು? ಇನ್ನೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಪ್ರತಿಪಕ್ಷಗಳ ಬಳಿ ಇರುವಂತ ಅಸ್ತ್ರಗಳು ಏನೇನು? ಸಂಪತ್, ಇಂದು ಜಂಟಿ ಅಧಿವೇಶನದ ಎರಡನೇ ದಿನ ಇಂದ ರಾಜ್ಯಪಾಲರ ಭಾಷಣದ ಮೇಲೆ ಒಂದನ್ನ ನಿರ್ಣಯ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ವಿಪಕ್ಷ ನಾಯಕ ಅಂತ ಆರ್ ಅಶೋಕ್ ಇರಬಹುದು ಮತ್ತು ಜೆಡಿಎಸ್ ನಾಯಕ ಸುರೇಶ್ ಬಾಬು ಅವರು ಇದು ಚರ್ಚೆಯನ್ನ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಇಂದ ಮಾಜಿ ಸಚಿವ ಅಂತ ಟಿ.ಬಿ. ಜಯಚಂದ್ರ ಅವರು ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಒಂದನ್ನ ನಿರ್ಣಯವನ್ನ ಮಂಡಿಸ್ತಾರೆ. ಅದನ್ನ ಶಾಸಕಿ ಮೋಟಮ್ಮ ಇದನ್ನ ನಯನ ಮೋಟಮ್ಮ ಅವರು ಅದನ್ನ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಇದೆ. ಆದ ನಂತರ ಚರ್ಚೆಯನ್ನು ಕೈಗೆತ್ತಿಕೊಂಡು ರಾಜ್ಯಪಾಲರ ಭಾಷಣ ಮೇಲೆ ಒಂದರ ನಿರ್ಣಯಕ್ಕೆ ಚರ್ಚೆಗೆ ಅಧಿಕೃತವಾಗಿ ಚಾಲನೆ ಕೊಡುವಂತ ಸಾಧ್ಯತೆ ಇದೆ.
ಈ ನಡುವೆ ಬಿಜೆಪಿಯ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ನಿಲುವಳಿ ಸೂಚನೆ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಂದು ನಿಲುವಳಿ ಸೂಚನೆ ಮೇಲೆ ಮಧ್ಯಾಹ್ನ ನಂತರ ಚರ್ಚೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಮತ್ತು ಅದೇ ರೀತಿ ಈ ಲೇವಾದೇವಿ ವ್ಯವಹಾರ ಇರ್ಬೋದು ಮತ್ತು ಹೆಚ್ಚಿನ ಬಡ್ಡಿನ ತೆಗೆದುಕೊಳ್ಳುವಂತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸಿದೆ. ಆದ್ರೂ ಸಹ ರಾಜ್ಯಾದ್ಯಂತ ಕಿರುಕುಳ ಇನ್ನೂ ಸಹ ನಿಂತಿಲ್ಲ. ಸುಮಾರು 15ಕ್ಕೂ ಹೆಚ್ಚು ಜನ ಈಗಾಗಲೇ ಆತ್ಮಹತ್ಯೆಯನ್ನ ಮಾಡುತ್ತಿದೆ. ಇನ್ನೂ ಸಹ ರಾಜ್ಯ ಸರ್ಕಾರ ಇದನ್ನ ಕಠಿಣ ಕ್ರಮ ಕೈಗೊಂಡು ಲೇವಾದೇವಿಗಾರರನ್ನ ನಿಯಂತ್ರಣ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಅಂತ ಆರೋಪ ಈಗ ಕೇಳಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು ವಿಧಾನ ಮಂಡಲದ ಉಭಯ ಸದನದಲ್ಲಿ ಈ ಒಂದು ವಿಷಯವನ್ನ ನಿಲುವಳಿ ಸೂಚನೆ ಮೇಲೆ ಚರ್ಚೆ ಕೈಗೆತ್ತಿಕೊಳ್ಬೇಕು ಅಂತ ಒಂದು ಬಿಜೆಪಿಯವರ ಆಗ್ರಹವಾಗಿದೆ. ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಸಹ ವಿಧಾನಸಭೆ ಗಾಂಧಿ ಪ್ರತಿಮೆ ಬಳಿ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನ ಕೊಟ್ಟು ಕೈ ಕಟ್ಟಿ ಕುಡಿದಿದೆ ಅಂತ ಅನ್ನೋದನ್ನ ಆರೋಪ ಮಾಡಿಕೊಂಡು ಕ್ಯಾಲೆಂಡರ್ನ ಯಾವಾಗ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಹಣ ಅಂತ ಅನ್ನೋದನ್ನ ಅವರು ಒತ್ತಾಯ ಮಾಡಿಕೊಂಡು ಗಾಂಧಿ ಪ್ರತಿಮೆ ಬಳಿ ಜೆಡಿಎಸ್ ನಾಯಕರು ಇಂದು ಧರಣಿ ನಡೆಸ್ತಾರೆ. ಆ ವಿಪಕ್ಷ ಜೆಡಿಎಸ್ ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಶಾಸಕರುಗಳು ಇಂದು ಧರಣಿಯಲ್ಲಿ ಗಾಂಧಿ ಪ್ರತಿಮೆ ಬಳಿ 9ವರೆಗೆ ಧರಣಿ ನಡೆಸ್ತಾರೆ. ಈ ಒಂದು ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮ ಸಂಬಂಧಪಟ್ಟಂತೆ ಅದಕ್ಕೆ ರಾಜ್ಯಪಾಲರು ನೀಡುವಂತಹ ಭಾಷಣದಲ್ಲಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಅತ್ಯುತ್ತಮವಾಗಿದೆ, ಮೈಕ್ರೋ ಫೈನಾನ್ಸ್ ನ ತರುವ ಮೂಲಕ ರಾಜ್ಯ ಸರ್ಕಾರ ಈ ಒಂದು ಕಡಿವಾಣ ಹಾಕುವಂತ ಕೆಲಸ ಮಾಡಿದೆ, ಆ ಮೂಲಕ ಬಡವರ ಮತ್ತು ಮಧ್ಯಮ ವರ್ಗದವರ ಹಿತವನ್ನ ಕಾದಿದೆ ಅಂತ ರಾಜ್ಯದಲ್ಲಿ $1 ಟ್ರಿಲಿಯನ್ ಆರ್ಥಿಕತೆ ಅಭಿವೃದ್ಧಿ ಆಗ್ತಾ ಇದೆ, ಕರ್ನಾಟಕ ಅಭಿವೃದ್ಧಿಯಲ್ಲಿ ಮುಂಚೂಣಿ ಆಗ್ತಾ ಇದೆ ಅನ್ನೋ ರೀತಿ ಇರ್ಬೋದು. ಮತ್ತು ಅದೇ ರೀತಿ ಗ್ಯಾರಂಟಿ ಯೋಜನೆ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳೋ ಮೂಲಕ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಸುಳ್ಳುಗಳನ್ನ ಹೇಳಿಸಿದೆ ಅಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು ಬಜೆಟ್ ಮೇಲೆ ಈ ಒಂದು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯ ಸಂದರ್ಭದಲ್ಲೂ ಸಹ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಯಾವೆಲ್ಲ ಲೋಪದೋಷಗಳನ್ನ ಮಾಡಿದೆ, ಆ ಮೂಲಕ ನಮ್ಮ ವೈಫಲ್ಯನ ಮುಚ್ಚಿಕೊಳ್ಳುವ ರಾಜ್ಯಪಾಲರ ಮೂಲಕ ಯಾವೆಲ್ಲ ಸುಳ್ಳುಗಳನ್ನ ಅಥವಾ ಹೇಳಿಕೆಯನ್ನ ಕೊಟ್ಟು ತಮ್ಮ ರಾಜ್ಯಪಾಲರ ಮೂಲಕ ರಾಜ್ಯ ಸರ್ಕಾರ ಶಬಾಸ್ಗಿರಿ ಪಡೆಯುವಂತ ಒಂದು ಕೆಲಸವನ್ನು ಮಾಡಿದೆ ಅಂತ ಆರೋಪವನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ರು. ಅದಕ್ಕೆ ಯಾಕೆ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ವೈಫಲ್ಯವಾಗಿದೆ ಮತ್ತು ರಾಜ್ಯಪಾಲರ ಮೂಲಕ ಎಲ್ಲೆಲ್ಲಿ ಸುಳ್ಳುಗಳನ್ನ ಹೇಳಿಸಿದೆ, ಆ ಮೂಲಕ ಶಬಾಸ್ಗಿರಿ ಪಡೆಯುವ ಮೂಲಕ ರಾಜ್ಯದ ಜನರನ್ನ ಎಲ್ಲಿ ದಿಕ್ಕಾಪಿಸಿದೆ ಅಂತ ಅನ್ನೋ ವಿಷಯವನ್ನ ವಿಪಕ್ಷ ನಾಯಕರು ಇಂದು ಅಧಿವೇಶನದಲ್ಲಿ ಸವಿಸ್ತರವಾಗಿ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರವನ್ನ ತರಾಟೆ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಇಂದಿನಿಂದ ಇನ್ನು ಅಧಿಕೃತವಾಗಿ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಚರ್ಚೆ ಆರಂಭವಾಗ್ತಿದೆ. ರಾಜ್ಯ ಸರ್ಕಾರ ಯಾವೆಲ್ಲ ವೈಫಲ್ಯಗಳಿದೆ, ವೈಫಲ್ಯಗಳಿಗೆ ರಾಜ್ಯ ಸರ್ಕಾರ ಯಾವೆಲ್ಲ ಉತ್ತರವನ್ನ ಕೊಡ್ತಾರೆ, ವಿಪಕ್ಷಗಳು ಯಾವೆಲ್ಲ ವಿಷಯಗಳನ್ನ ಎತ್ತುತ್ತಾರೆ ಅಂತ ಅನ್ನೋದು ಇಂದಿನಿಂದ ಒಂದು ರೀತಿ ಚರ್ಚೆಗೆ ಕಾವೇರುವಂತ ಸಾಧ್ಯತೆ ಇದೆ. ಸಂಪಾತ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.